ನಾವೀಗ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಹಾಗೆ ಗುರುಗುಂಟೆಪಾಳ್ಯ ಫ್ಲೇವರ್ ಹತ್ತಿದ್ರೆ ಜಸ್ಟ್ 30 ಮಿನಿಟ್ಸಲ್ಲಿ ನಮ್ಮ ಲೇಔಟ್ ರೀಚ್ ಆಗ್ತೀವಿ. ನಾವೀಗ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಹತ್ರ ಇದ್ದೀವಿ. ಆಲೂರು BDF ಫ್ಲಾಟ್ಸ್ ಇಲ್ಲೇ ಇರೋದು. ರೋಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ಸ್ ಆಗಿದೆ. ಇಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಮ್ಮ ಲೇಔಟ್ಗೆ ಹೋಗ್ತೀವಿ. ಫ್ಯೂಚರಲ್ಲಿ ಈ ಏರಿಯಾನು ಬೆಂಗಳೂರೇ ಆಗುತ್ತೆ. ಸೊ ಇವಾಗ ನೀವೇನಾದರೂ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೆಲ್ಲ ತುಂಬ ಡಬಲ್ ಆಗೋ ಚಾನ್ಸಸ್ ಇದೆ. ನಾವೀಗ ಆಲೂರು ಸ್ಟೇಡಿಯಂ ಹತ್ರ ಇದ್ದೀವಿ. ಇಲ್ಲಿಂದ ಕೇವಲ 10 ನಿಮಿಷದಲ್ಲಿ ನಮ್ಮ ಲೇಔಟ್ಗೆ ಹೋಗ್ತೀವಿ. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನೆಲಮಂಗಲದಿಂದ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಚಿಕ್ಕನಹಳ್ಳಿ ಗ್ರಾಮ ಅಂತ ಬರುತ್ತೆ. ಆ ರೋಡಿಂದನೇ ನಮ್ಮ ಲೇಔಟು ಶುರು ಆಗುತ್ತೆ. ಲಾಂಚಿಂಗ್ ಮಾಡ್ತಾ ಇದ್ದೀವಿ. ಲಾಂಚಿಂಗಲ್ಲಿ ತೊಗೊಂಡ್ರೆ ಏನು ಆಫರ್ ಅಂತ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಸರ್, ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಕೊಡ್ತೀವಿ. ಒಂದು ಮನೆ ಕಟ್ಕೊಳ್ಳೋದಕ್ಕೆ ನೋಡಿ, ತಾರ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಪ್ಲಾಂಟೇಷನ್, ಎಲೆಕ್ಟ್ರಿಕ್ಕು, ಪ್ರತಿಯೊಂದು ಕೆಲಸ ಮಾಡಿಕೊಡ್ತೀವಿ. ಈಗ 2 ಎಕರೆ ಬೌಂಡ್ರಿಯಲ್ಲಿ ನಾವು ಲೇಔಟ್ಸ್ ಮಾಡಿರೋದು. ನಿಮಗೆ 50 ಸೈಟ್ಸ್ವರೆಗೂ ಬರುತ್ತೆ. ಈಗ ನಾವೇನು ನಿಲ್ತ್ಕೊಂಡಿದ್ದೀವಿ ಇದೇ 30 ಫೀಟ್ ರೋಡ್ ಆಗಿರುತ್ತೆ. ಇದು ಚೇಂಬರ್ ಆಗಿರಲಿ, ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ಪ್ಲಾಂಟೇಷನ್ ಆಗಿರ್ಬೋದು, ಪ್ರತಿಯೊಂದು ಸೈಟ್ಗೂ ಮಾಡ್ತಾ ಹೋಗ್ತಾ ಇರ್ತೀವಿ. ಇದೆಲ್ಲ ಡೆವಲಪ್ಮೆಂಟ್ ಆದಮೇಲೆ ನಿಮಗೆ ಪ್ರೈಸ್ ಇನ್ನೂ ಹೈಕ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಲಾಂಚಿಂಗಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸರ್, ಡೆವಲಪ್ಮೆಂಟ್ ಮಾಡ್ತಾ ಏನಾಗುತ್ತೆ ಅಂದರೆ ಪ್ರಾಪರ್ಟಿ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಈಗಲೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಸಿಗ್ತದೆ. ಸರ್, ಇಲ್ಲಿ 20-30, 30-40, 40/40, 30-50 ಎಲ್ಲನೂ ಸಿಗುತ್ತೆ ಸರ್. ರೋಡಿಂದ ಲೇಔಟ್ ಯಾವತ್ತು ಸ್ಟಾರ್ಟ್ ಆಗುತ್ತೋ ಅದು 1:2 ಆಗ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೆ ಯಾವತ್ತು ರೇಟ್ ಅನ್ನೋದು ಕಡಿಮೆ ಅಂತೂ ಆಗಲ್ಲ, ದಿನೇ ಹೆಚ್ಚಾಗ್ತಾನೆ ಇರುತ್ತೆ. ಸರ್, ಜನರಲ್ ಸರ್, ಇದು ಜನರಲ್ಲು 1940ಇಂದ ಹಿಡಿದು ಇಲ್ಲಿವರೆಗೂ ಡಾಕ್ಯುಮೆಂಟ್ಸು ಪ್ರತಿಯೊಂದು ಕೊಡ್ತೀವಿ. ಹಾಗೆ ಈ ಪ್ರಾಪರ್ಟಿ ರೆವಿನ್ಯೂ ಅಲ್ಲ, DC ಕನ್ವರ್ಷನ್ ಸೈಟ್ಸು, ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ ಸಮೇತ ನಾವೇ ಮಾಡಿಕೊಡ್ತೀವಿ. ಸರ್, ನೀವು ಹಾಸ್ಪಿಟಲ್ಸ್ ತೊಗೊಂಡ್ರೆ ಹರ್ಷ ಹಾಸ್ಪಿಟಲ್ಸ್ ಇದೆ. ನೀವು ಸ್ಕೂಲ್ಸ್ ಏನಾದರೂ ತೊಗೊಂಡ್ರೆ CNR ಅವ್ರದ್ದು ಇಲ್ಲಿ ಹತ್ತಿರದಲ್ಲಿ ಹೈಸ್ಕೂಲ್ ಕಟ್ಸ್ತಾ ಇದ್ದಾರೆ, ಅದು ಹತ್ರ ಇದೆ. ಮತ್ತು ಬಸ್ ಸ್ಟಾಪು ಇದೆ, ನಮ್ಮ ಲೇಔಟ್ಗೆ ಬಸ್ಸಸ್ ಇದೆ. ರೈಲ್ವೆ ಸ್ಟೇಷನ್ ತೊಗೊಂಡ್ರೆ ನೀವು ಬೈರ್ಸೆಟ್ಟಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಪ್ರತಿಯೊಂದು ಅನುಕೂಲ ಇಲ್ಲಿದೆ ಸರ್. ನೀವು ಬಂದು ಸೈಟ್ ವಿಸಿಟ್ ಮಾಡಿ, ನಿಮ್ಮ ಲೊಕೇಶನ್ ಓಕೆ ಆಯ್ತಂದರೆ ಡಾಕ್ಯುಮೆಂಟ್ಗೆ 10,000 ರೂಪಾಯಿ ಚಾರ್ಜಸ್ ಇರುತ್ತೆ. 7 ಡೇಸ್ ಟೈಮ್ ಕೊಡ್ತೀವಿ. ನಿಮ್ಮ ಲೀಗಲ್ ಓಕೆ ಆಯ್ತಂದರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ 10,000 ರಿಟರ್ನಬಲ್ ಇರುತ್ತೆ ಸರ್. ಸರ್, ಇದು ನೆಲಮಂಗಲ ಪಕ್ಕ ಚಿಕ್ಕನಹಳ್ಳಿ ವಿಲೇಜ್ ಅಂತ ಬರುತ್ತೆ. ಕೇವಲ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿರುವಂಥ ಲೇಔಟ್ ಸರ್. ಇದು ಟ್ರಾವೆಲಿಂಗ್ ಮಾಡೋದಕ್ಕೆ ಪ್ರತಿಯೊಂದು ಅನುಕೂಲ ಇದೆ. ಅದರಿಂದ ಸ್ಟೇಟ್ ಹೈವೇ ಇಲ್ಲಿಂದ ಕೇವಲ 3 ಕಿಲೋಮೀಟರ್ ಇದೆ. ದೇವನಹಳ್ಳಿ ಏರ್ಪೋರ್ಟ್ಗೂ ಹೋಗುವಂಥ ಹತ್ರ ಇದೆ. ಪ್ರತಿಯೊಂದಕ್ಕೂ ಅನುಕೂಲ ಅಂತ ಹೇಳ್ಬೋದು ಸರ್. ಸರ್, 20, 30, 30, 40, 30, 50 ಪ್ರತಿಯೊಂದು ಡೈಮೆನ್ಷನ್ ಮಾಡಿಕೊಡ್ತಾ ಇದ್ದೀವಿ ಸರ್. ಇದು ಪ್ರೈಸ್ ಬಂದು 20-30 8 ಲಕ್ಷ ಮಾರ್ತಾಯಿದ್ವಿ, 30-40 16 ಲಕ್ಷ ಮಾರ್ತಾಯಿದ್ದೀವಿ. ನಿಮ್ಮ ಹಳ್ಳಿ TV ಚಾನಲ್ ಕಡೆಯಿಂದ ಏನಾದರೂ ಬಂದರೆ ಡೈರೆಕ್ಟು 50,000 20-30ಗೆ ಫುಲ್ ಸೈಟಿಗೆ ಬಂದುಬಿಟ್ಟು 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರ್. 100% ಸರ್, ಅಪ್ ಟು 70%ವರೆಗೂ ಲೋನ್ ಮಾಡಿಕೊಡ್ತೀವಿ ಸರ್. ಫ್ರೀ ಲಾಂಚಿಂಗಲ್ಲಿ ಕಸ್ಟಮರ್ಸ್ಗೆ ಒಂದು ಡಿಸ್ಕೌಂಟ್ ಕೊಡೋಣ, ಏನು ಡೆವಲಪ್ಮೆಂಟ್ಸ್ ಇಲ್ಲ, ಅವರು ಕಡಿಮೆ ಕೇಳ್ತಾರೆ. ಈಗ ಏನು ಇಲ್ವಲ್ಲಪ್ಪ, ನಾನು ಹೆಂಗೆ ಬುಕ್ ಮಾಡ್ಕೊಳ್ಳಿ, ಏನು ಅದರಿಂದ ನಮ್ಗೆ ಬೆನಿಫಿಟ್ಸು ಅಂತ ಕೇಳ್ತಾರೆ. ಅವ್ರಿಗೆ ನಿಮ್ಮ ಚಾನಲ್ ಕಡೆಯಿಂದ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀನಿ 30-40ಗೆ. ಎಲ್ಲ ಡೆವಲಪ್ಮೆಂಟ್ಸ್ ಕೊಡ್ತೀವಿ. 10 ರಿಂದ 15 ದಿವಸದ ಒಳಗಡೆ ನಿಮಗೆ ವಿತ್ ಸೈಟ್ ಮಾರ್ಕಿಂಗ್ ಸಮೇತ ಕೊಡ್ತೀವಿ. ಬನ್ನಿ, ಹೀಗೆ ನೀವು ಬಂದು ಸೈಟ್ ನೋಡಿ ಬುಕ್ ಮಾಡ್ಕೊಳ್ಳಿ, 1 ಲಕ್ಷ ಆಫರನ್ನು ಪಡ್ಕೊಳ್ಳಿ. ಇದು ರೆವಿನ್ಯೂ ಸೈಟ್ಸ್ ಅಲ್ಲ, DC ಕನ್ವರ್ಷನ್ ಸೈಟ್ಸು, ಲೋನ್ ಆಗುತ್ತೆ, ಈ ಖಾತಾ ಪ್ರಾಪರ್ಟಿ. ಅದರಿಂದ ನೀವೇನು ಭಯ ಪಡಬೇಕಾಗಿಂತಲ್ಲ. ಖಂಡಿತ ಸರ್, ಒಳ್ಳೆ ಕ್ವಶನ್ಸ್ ಕೇಳಿದ್ರೆ. ನಾವು 10 ರಿಂದ 15 ವರ್ಷದಿಂದ ನಾವು ಈ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನೋಡಿ. ಫ್ರೀ ಲಾಂಚಿಂಗಲ್ಲೇ ನಾವು ಲಾಸ್ಟ್ ಟೈಮ್ ಒಂದು ಲೇಔಟು ವಿಡಿಯೋ ಶೂಟ್ ಮಾಡಿದ್ವಿ ನಿಮ್ಮ ಚಾನಲಲ್ಲೇ. ಆಲ್ಮೋಸ್ಟು ಈಗ ಬುಕ್ಕಿಂಗ್ ಕ್ಲೋಸ್ ಆಗಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಸರ್ವಿಸ್ ಕೊಡ್ತಾಯಿದ್ದೀವಿ. ಗ್ರಾಹಕರಿಗೆ ಎಷ್ಟು ನಂಬಿಕೆ ಇದೆ, ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೀವಿ. ಡಾಕ್ಯುಮೆಂಟ್ ವೈಸ್ ಆಗಲಿ ಮತ್ತು ಪ್ರಾಪರ್ಟಿ ವೈಸ್ ಆಗಲಿ ಪ್ರತಿಯೊಂದಕ್ಕೂ ನಾವು ಫಾಲೋ ಮಾಡಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋದನ್ನು ತಂದು ಮಾರಾಟ ಮಾಡ್ತೀವಿ. ಸರ್, ನೀವು ಎಲ್ಲಾದರೂ ಒಂದು 10 ಜನನ ಕೇಳಿ ಸರ್, ದುರ್ಗಶ್ರೀ ವೆಂಚರ್ಸು ಯಾವ ಥರ ನಡ್ಕೊಂಡು ಬಂದಿದೆ ಅಂತ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಆ ಟ್ರಸ್ಟ್ ಇಟ್ಕೊಂಡಿದ್ದಾರೆ, ಆ ಟ್ರಸ್ಟ್ನ ನಾವು ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ ಸರ್.